ಇವೆಲ್ಲದರ ನಡುವೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಕಳೆದ 3 ತಿಂಗಳಿಂದ ಅದಕ್ಕಿಂತ ಹೆಚ್ಚು ದಿನಗಳಿಂದಲೂ ಕೂಡ ಜಿದ್ದಾಜಿದ್ದಿಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಳೆದ 3 ತಿಂಗಳ ಅದಕ್ಕೆ 4-5 ತಿಂಗಳಿಂದ ಯಾವ ಕಾರಣಕ್ಕಾಗಿ? ಒಂದು ಬಾರ್ಡರ್ ಕಾರಣಕ್ಕಾಗಿ ಆಗ್ತಾ ಇರೋದು, ಗಡಿ ರೇಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಮ್ಮೆ ಇದೀಗ ದಾಳಿಯಾಗಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಯಾಕೆ ದಾಳಿ? ಡೀಟೇಲ್ಸ್ ನೋಡೋಣ. ಅಫ್ಘಾನಿಸ್ತಾನದ ಗಡಿ ಪ್ರದೇಶಗಳ ಮೇಲೆ ಪಾಕಿಸ್ತಾನದಿಂದ ವೈಮಾನಿಕ ದಾಳಿಯಾಯಿತು. ರಾತ್ರೋರಾತ್ರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ನೀವು, ತಾಲಿಬಾನ್ ಸರ್ಕಾರ ಇದೆ ಅಫ್ಘಾನಿಸ್ತಾನದಲ್ಲಿ. ಈ ತಾಲಿಬಾನ್ ಸರ್ಕಾರದ ವಿರುದ್ಧ ಅಲ್ಲಿಯ ನಾಗರಿಕರ ವಿರುದ್ಧ ದಾಳಿ ಮಾಡ್ತಾ ಇದೆ. ಕುನಾರ್, ಕೋಸ್ಟ್, ಪಕ್ತಿಕಾ ಪ್ರಾಂತ್ಯಗಳೆಲ್ಲ ನರಮೇದಾಗಿದೆ. 11 ಮಕ್ಕಳು ಸೇರಿದಂತೆ 13 ಜನ ದಾರುಣವಾಗಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಉಭಯ ದೇಶಗಳ ನಡುವೆ ಭೀಕರ ಗಡಿ ಸಮಸ್ಯೆ ಇರೋದು. ಕೋಸ್ಟ್, ಕುನಾರ್, ಪಕ್ತಿಕಾ ಈ ವಸತಿ ಪ್ರದೇಶಗಳೇನಿತ್ತು ಇವುಗಳ ಮೇಲೆ ದಾಳಿ. 11 ಮಕ್ಕಳೆಲ್ಲ ಸೇರಿದಂತೆ ಒಬ್ಬ ಹೆಣ್ಣುಮಗಳು ಮಕ್ಕಳೆಲ್ಲ ಸೇರಿದಂತೆ 13 ಜನ ಮೃತಪಟ್ಟಿದ್ದಾರೆ ಅಂತ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೇಲ್ ಪ್ರದೇಶದ ಈ ಭದ್ರತಾ ಮನೆಯ ಒಂದು ಸ್ಟೋರಿ ನೋಡಿದ್ವಿ. ಪಾಕಿಸ್ತಾನದಲ್ಲಿ ಒಂದು ದಾಳಿ ಆಯಿತು, ಉಗ್ರರೆಲ್ಲ ದಾಳಿ ಮಾಡಿದ್ರು. ದಾಳಿಯ ಸಮಯದಲ್ಲಿ 6 ಭದ್ರತಾ ಸಿಬ್ಬಂದಿ ಎಲ್ಲ ಮೃತಪಟ್ಟರು ಅಂತ. ಆ ಸಿಬ್ಬಂದಿ ಮೃತಪಟ್ಟಿದ್ದರ ಪ್ರತೀಕಾರವಾಗಿ ಇಂಥದ್ದೊಂದು ಮಿಡ್ ನೈಟ್ ಅಟ್ಯಾಕ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಎಲ್ಲ ಹೇಳಿಕೊಂಡಿದೆ. ಇದು ಅಫ್ಘಾನಿಸ್ತಾನದ ಮೇಲೆ ಆಗಿರುವಂತಹ ದಾಳಿ. ಮತ್ತೊಂದು ಕಡೆ ಉಗ್ರರ ನೆಪ ಪಾಕ್ ಒಂದು ನಾಟಕವನ್ನು ಆಡ್ತಾ ಇದೆ. ಉಗ್ರರ ನೆಪ ಪಾಕ್ ಒಂದು ನಾಟಕವನ್ನು ಮಾಡ್ತಾ ಇರೋ. ನೀವು ನೋಡಿ ಉಭಯ ದೇಶಗಳಿಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀನಿ. 1893ರಲ್ಲಿ ಬ್ರಿಟಿಷರು ಏನು ಮಾಡಿದರು, ಭಾರತ ಮತ್ತು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಗಡಿ ರೇಖೆ ಗುರುತಿಸಿ ಮಾಡಿದರು. 2640 ಕಿಲೋಮೀಟರ್, ಅದು ಡ್ಯುರಾಂಡ್ ಲೈನ್ ಅಂತ ಕರೀತಾರೆ. ಇದನ್ನು ಅಫ್ಘಾನಿಸ್ತಾನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದೀಗ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಈ ಡ್ಯುರಾಂಡ್ ಏನು ಗಡಿ ಇದೆ ಈ ಪ್ರದೇಶಕ್ಕೆ ಬೇಲಿ ಹಾಕುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಈ ಪಶ್ತೂನ್ ಎನ್ನುವಂಥ ಒಂದು ಸಮುದಾಯ ಬರುತ್ತಿಲ್ಲಿ. ಪಶ್ತೂನ್ ಎನ್ನುವಂಥ ಒಂದು ಸಮುದಾಯ ಯಾರು ಉಗ್ರರ TTP ಉಗ್ರರ ನೆಪವನ್ನು ಹೇಳ್ತಾ ಇದ್ದಾರಲ್ಲ, ಆ ಎಲ್ಲ ಸದಸ್ಯರು ಕೂಡ ಪಶ್ತೂನ್ ಎನ್ನುವಂಥ ಒಂದು ಸಮುದಾಯಕ್ಕೆ ಸೇರಿದವರು. ಈ ಪಶ್ತೂನ್ ಸಮುದಾಯ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಹರಿದು ಹಂಚಿ ಹೋಗ್ಬಿಟ್ಟಿದ್ದಾರೆ. ಒಂದೇ ಸಂಸ್ಕೃತಿ, ಒಂದೇ ಕುಟುಂಬದವರು, ಒಂದೇ ಸಮುದಾಯದವರೆಲ್ಲರೂ ಕೂಡ ಅಫ್ಘಾನಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹರಿದು ಹಂಚಿ ಹೋಗ್ಬಿಟ್ಟಿದ್ದಾರೆ. ಈಗ ಇವರ ಬೇಡಿಕೆ ಏನಿದೆ ಪಶ್ತೂನಿಗಳದ್ದು, ಪಶ್ತೂನಿಸ್ತಾನ್ ಎನ್ನುವಂಥ ಒಂದು ಹೊಸ ರಾಷ್ಟ್ರ ಉಗಮ ಮಾಡಬೇಕು, ನಮ್ಮನ್ನ ಅಫ್ಘಾನಿಸ್ತಾನಕ್ಕೆ ಸೇರಿಸಿ ಒಂದು, ಇಲ್ಲದೆ ಇದ್ರೆ ಪಶ್ತೂನಿಸ್ತಾನ್ ಎನ್ನುವಂಥ ಒಂದು ಹೊಸ ದೇಶಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿನೇ TTP ಉಗಮ ಆಗಿರೋದು. ಈ TTPಗೆ ತಾಲಿಬಾನ್ ಸರ್ಕಾರ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಪಾಕಿಸ್ತಾನ ತಾಲಿಬಾನ್ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾ ಇರೋದು. 2021ರಲ್ಲಿ ಈ ಬೆಳವಣಿಗೆ ಆಯ್ತಲ್ಲ, ತಾಲಿಬಾನ್ ಸರ್ಕಾರ ಬಂತಲ್ಲ, ನಮ್ಮ ಮಿತ್ರ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಸರ್ಕಾರ ಬಂತು ಅಂತ ಪಾಕಿಸ್ತಾನ ಖುಷಿ ಪಟ್ಟಿತ್ತು. ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರದಲ್ಲಿ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಅಫ್ಘಾನಿಸ್ತಾನದಲ್ಲಿ ಕಳೆದ 3 ತಿಂಗಳಲ್ಲಿ 372 ಜನ ಮೃತಪಟ್ಟಿದ್ದಾರೆ. ಗಡಿ ಭಾಗದಲ್ಲಿ ಉಭಯ ದೇಶಗಳ ಸೇನೆಯಿಂದ ಯುದ್ಧದೆಲ್ಲ ಸಿದ್ಧತೆಗಳೆಲ್ಲ ಆಗ್ತಾ ಇದೆ ಅಂತ. ನೀವು ನೋಡಿ ಪಾಕಿಸ್ತಾನ ಅಕ್ಷರಶಃವಾಗಿ ಹೆಂಗೆ ಜರ್ಜರಿತ ಆಗಿದೆ ಅಂತ. ಒಂದು ಕಡೆ POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದ್ರಿ, ನಮ್ಮನ್ನು ಭಾರತಕ್ಕೆ ಸೇರಿಸಿ ಅಂತ ಅವರು ಹೇಳ್ತಾರೆ. ಎರಡನೇದು ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ ಅಂತ ಅವರು ಏನು ಮಾಡ್ತಿದ್ದಾರೆ, ಬಲೂಚಿಸ್ತಾನ್ ಪ್ರತ್ಯೇಕ ಆಗಬೇಕು ಅಂತ. ಇದೇ ಅಫ್ಘಾನಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶ. ಅಲ್ಲಿ ಅವರನ್ನು ಬಡವರು ಮಾಡಿ ಅಲ್ಲಿಯ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ್ಬಿಟ್ಟಿದೆ ಪಾಕಿಸ್ತಾನ ಸರ್ಕಾರ. ಹೀಗಾಗಿ ಬಲೂಚಿಸ್ತಾನ ಆಗಬೇಕು ಅಂತ ಅವರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಅವ್ರದ್ದು ಬೇಡಿಕೆ. ಎರಡನೇದು ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಪಶ್ತೂನಿಸ್ತಾನ ಆಗಬೇಕು ಅಂತ ಪಶ್ತೂನಿಗಳು ಪ್ರತಿಭಟನೆ ಮಾಡ್ತಾ ಇರೋದು. ಅತಿ ಹೆಚ್ಚು ಜನಾಂಗ ಎಲ್ಲಿದೆ ಅಂತ ಹೇಳಿದ್ರೆ ಇದೇ ಪಾಕಿಸ್ತಾನದಲ್ಲಿ ಅವರೆಲ್ಲ ಇದ್ದಾರೆ. ಪಶ್ತೂನಿಸ್ತಾನ್ ಪ್ರತ್ಯೇಕ ದೇಶ ಆಗಬೇಕು ಅಂತ. ಅಂದ್ರೆ ಪಾಕಿಸ್ತಾನಕ್ಕಿರುವಂತಹ ಆತಂಕ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಇವರೆಲ್ಲರ ಬೇಡಿಕೆಯನ್ನು ಒಪ್ಕೊಂಡು ಬಿಟ್ರೆ ನಾಳೆ 3 ದೇಶಗಳಾಗ್ಬಿಡುತ್ತೆ. ಬಲೂಚಿಸ್ತಾನ, POK ಭಾರತಕ್ಕೆ ಹೋಗ್ಬಿಡುತ್ತೆ. ಅದಾದ ನಂತರ ಫನುಷಿಸ್ತಾನ. ಈ ಎಲ್ಲದರ ನಡುವೆ ಏನು ಮಾಡಬೇಕು, ಏನಾದರೂ ಮಾಡಿ ತಾಲಿಬಾನ್ ಮೇಲೆ ನಮ್ಮ ನಿಯಂತ್ರಣ ಹೊಂದಿರಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿಯ ಪರಿಣಾಮ ಹೆಂಗೆ ಅಂತ ಹೇಳಿದ್ರೆ, ಪಾಕಿಸ್ತಾನ ತನ್ನೊಳಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಜನರಿಗೆ ತೆಗೆದುಕೊಂಡು ಹೋಗ್ಬೇಕು. ಜನರ ಮೈಂಡ್ಸೆಟ್ ಅನ್ನು ಡೈವರ್ಟ್ ಮಾಡಬೇಕಲ್ಲ. ಅವರ ಆರ್ಥಿಕವಾಗಿ ಆಹಾರ ಸಿಗದೇ ಇದ್ದಾಗ ಬೇರೆ ಬೇರೆ ಸಮಸ್ಯೆಗಳಿದೆಯಲ್ಲ, ಜನರನ್ನು ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡ್ತಿದ್ದಾರೆ, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದು, POK ಜನರನ್ನು ಹತ್ತಿಕ್ಕಿರುವಂತಹ ಪ್ರಯತ್ನ, ಭಾರತದ ಮೇಲೆ ದಾಳಿ ಮಾಡ್ತೀನಿ ಅಂತ ಸುಖಾಸುಮ್ಮನೆ ಹೇಳಿಕೆಗಳನ್ನು ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಪಾಕಿಸ್ತಾನ ಜಾಗತಿಕವಾಗಿ ತನ್ನ ಮೌಲ್ಯವನ್ನು ತಾನೇ ಮತ್ತಷ್ಟು ಕಡಿಮೆ ಮಾಡಿಕೊಳ್ತಾ ಇದೆ.